ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 29ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇದೆ, ಅಂದರೆ 2ನೇ ದಿವಸ ಇದು. ಈ ತಿಥಿ ಈ ದಿನ ರಾತ್ರಿ 8:23 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:16 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:21 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಅಪರಾಹ್ನ 3:53 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:55 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:47 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:21 ಬೆಳಿಗ್ಗೆ 9:13 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದಲ್ಲಿ ನೀವು ಆರಂಭ ಮಾಡಿರುವಂಥ ಚಟುವಟಿಕೆಗಳಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:39 ಸಂಜೆ 6:04 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ದಿನ ಅದ್ಭುತವಾದಂಥ ಫಲಿತಾಂಶಗಳಿರುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಪ್ರಗತಿ ಇದೆ. ಇನ್ನು ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅನ್ನೋವಂಥ ಏನಾದರೂ ಪ್ರಯತ್ನದಲ್ಲಿದ್ದರೆ ಆದರೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಭೂಮಿಯಿಂದ ರೈತರಿಗೂ ಕೂಡ ಈ ದಿನ ಸ್ವಲ್ಪ ಸಮಾಧಾನದ ಅಂಶಗಳು ಇರುವಂಥದ್ದು. ಹಾಗೆ ಈ ಕುಜನನ್ನು ಸಾಹಸಕ್ಕೆ, ಅಧಿಕಾರಕ್ಕೆ, ಶಕ್ತಿಗೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ
ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ, ಕ್ರೀಡಾಪಟುಗಳಿದ್ದಾರೆ, ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಇಂಥವ್ರಿಗೆ ತುಂಬ ಅನುಕೂಲ ಇರುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥದ್ದು ಇದೆ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಕೆಲವರು ಓವರ್ ಸ್ಮಾರ್ಟ್ ಆಗಿರುವಂಥದ್ದು, ಕೆಲವರು ಅಬ್ನಾರ್ಮಲ್ ಆಗಿರುವಂಥದ್ದು. ಅಂಥವರು ನಿಮ್ಮ ಸ್ವಭಾವವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಮಾತ್ರ ಜನಾನುರಾಗಿ ಆಗ್ತೀರಿ, ಜನ ಮನ್ನಣೆಯನ್ನು ಗಳಿಸ್ಕೊಳ್ತೀರಿ. ಇಲ್ಲಾಂದರೆ ನೀವು ಸಮಾಜದಲ್ಲಿ ಖಳನಾಯಕನಂತೆ ಅಥವಾ ಖಳನಾಯಕಿಯಂತೆ ಗುರುತಿಸಲ್ಪಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಕುಜನಿಂದ ಎಷ್ಟು ಅನುಕೂಲತೆಗಳಿದೆಯೋ ಅಷ್ಟೇ ಅಪಾಯಕಾರಿಯಾದಂತಹ ನಡತೆಯನ್ನು ಕೂಡ ಹೊಂದಬೇಕಾಗತ್ತೆ. ಹಾಗಾಗಿ ಈ ದಿನ ತುಂಬ ಎಚ್ಚರಿಕೆಯಿಂದ ಮುಂದುವರಿರಿ. ಅದರಲ್ಲೂ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸೋದ್ರಿಂದ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಈ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 34 ನಿಮಿಷದಿಂದ ಸಂಜೆ 7 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ಯಾವುದೇ ಇಲಾಖೆಯಲ್ಲಿ ಬಾಕಿ ಇರುವಂತಹ ಕೆಲಸಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ರವಿ ಹೋರ ಸೂಕ್ತವಾಗಿದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು ಕೂಡ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಅದರಲ್ಲೂ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಚಂದ್ರ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನೀವು 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ ನಿಮಗೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ 12 ಮನೆಗಳೇನಿದೆ ರಾಶಿ ಚಕ್ರದಲ್ಲಿ, ಇವುಗಳಲ್ಲಿ 3ನೇ ಮನೆ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥ ಮನೆ. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಒಂದು ವೇಳೆ ನಿಮ್ಮ ಜಾತಕ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ ನಾವು ಹೇಳುವಂಥ ಮಾಹಿತಿಯನ್ನು ಅದಕ್ಕೆ ಅನ್ವಯಿಸಿ ನೋಡಿ. ಆಗ ಅದರ ಫಲಾಫಲಗಳು ಏನು ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ರಾಶಿಚಕ್ರದಲ್ಲಿ 12 ಮನೆಗಳಿದೆ. ಇವುಗಳಲ್ಲಿ 3ನೇ ಮನೆಯನ್ನು ಅತ್ಯಂತ ಕೆಟ್ಟ ಪಾಪಕರ ಮನೆ ಅಂತ ಹೇಳಿ ಪರಿಗಣಿಸ್ತಾರೆ. ಯಾಕೆಂದರೆ ಈ ಮನೆ 8ನೇ ಮನೆಯಿಂದ 8ನೇ ಮನೆ ಆಗುತ್ತೆ.
ಇದು ಗುಪ್ತ ಮತ್ತು ದಟ್ಟವಾದಂಥ ಮನೆ, ಉಪಚಯ ಸ್ಥಾನ ಅಂತ ಹೇಳ್ತಾರೆ. 6, 8 ಮತ್ತು 12ನೇ ಮನೆಗಳನ್ನು ತ್ರಿಕ ಮನೆಗಳು ಅಂತ ಹೇಳಿ ಕರೆಯುವಂಥದ್ದು ಅಥವಾ ದುಸ್ಥಾನಗಳು ಅಂತ ಹೇಳಿ ಕರೀತಾರೆ. ಇಲ್ಲಿ ಸ್ಥಾಪಿತವಾಗಿರುವಂತಹ ಗ್ರಹಗಳು ತಮ್ಮ ಶಕ್ತಿ ಮತ್ತು ಶಕ್ತಿಯನ್ನು ಗಣನೀಯವಾಗಿ ಕಳೆದುಕೊಳ್ಳುತ್ತೆ ಮತ್ತು ಅವು ಬಹಳ ಕೆಟ್ಟ ಫಲಿತಾಂಶಗಳನ್ನು ಕೂಡ ನೀಡುತ್ತೆ. ಆದರೆ 3ನೇ ಮನೆ ದುಷ್ಟ ಅಥವಾ ದುಷ್ಟ ಸ್ವಭಾವಕ್ಕೆ ಸಂಬಂಧಿಸಿದಂತೆ ಮೊದಲ ಸ್ಥಾನದಲ್ಲಿರುತ್ತೆ. ಇಲ್ಲಿ 3ನೇ ಮನೆ ಮನಸ್ಸು, ಮಾನಸಿಕ ರಚನೆ, ಮನಸ್ಸಿನ ಶಾಂತಿ, ಮನಸ್ಸಿನ ಸ್ಥಿರತೆ, ಅಧ್ಯಯನ ಮಾಡುವಂಥ ಇಚ್ಛೆ, ಕೆಲಸ ಮಾಡುವಂಥ ಒಂದು ಒಲವು ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ನಿಯಂತ್ರಿಸುತ್ತೆ. ಇಲ್ಲಿ ವಿರುದ್ಧ ಸ್ವಭಾವದ 2 ಅಥವಾ 3 ದುಷ್ಟ ಗ್ರಹಗಳು ಏನಾದರೂ ಅಂದರೆ ಕುಜ, ರಾಹು ಅಥವಾ ಕುಜ ಮತ್ತು ಶನಿ ಈ 3ನೇ ಮನೆಯಲ್ಲಿ ಏನಾದರೂ ಇದ್ದರೆ ಅದು ಮನಸ್ಸಿನ ಶಾಂತಿ ಮತ್ತು ಸ್ಥಿರತೆಯನ್ನು ಕದಡುತ್ತೆ ಮತ್ತು ಕ್ರೂರತ್ವ ಉಂಟಾಗುತ್ತೆ. ವಕ್ರವಾದಂಥ ವಿಕೃತವಾದಂಥ ಒಂದು ಮನಸ್ಥಿತಿ ಇರುತ್ತೆ. ಹೃದಯಹೀನರಾಗಿ ವರ್ತಿಸುವಂಥದ್ದು ಮನುಷ್ಯರು ಈ ಕಾರಣಕ್ಕಾಗಿಯೇ. ಇನ್ನು ಕೇತು, ಕುಜ ಅಥವಾ ಕೇತು ಮತ್ತು ಸೂರ್ಯ ಇದು ಒಂದೇ ಸ್ವಭಾವದ 2 ಅಥವಾ 3 ದುಷ್ಟಗ್ರಹಗಳು ಮನಸ್ಸಿನ ಶಾಂತಿಯನ್ನು ಮತ್ತು ಸ್ಥಿರತೆಯನ್ನು ಕೂಡ ಕದಡುತ್ತೆ. ಇಲ್ಲಿ ಶಾಂತಿಯುತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಅತ್ಯಂತ ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ ಎತ್ತರದಿಂದ ಬೀಳುವಂಥದ್ದು, ಇನ್ನು ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವೈಫಲ್ಯವನ್ನು ಅನುಭವಿಸುವಂಥದ್ದು, ವಿವಾಹದಲ್ಲಿ ವಿಳಂಬ ಆಗುವಂಥದ್ದು ಮತ್ತು ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳು ತುಂಬ ಇರುವಂಥದ್ದು, ಗಂಭೀರವಾದಂತಹ ಅಪಘಾತಗಳು ಆಗುವಂಥ ಅಪಾಯಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಈ 3ನೇ ಮನೆಯ 2-3 ದುಷ್ಟ ಗ್ರಹಗಳೇನಿದೆ ಅದರಿಂದ ಉಂಟಾಗುವಂಥ ಯಾವುದೇ ತೊಂದರೆ ವಿಳಂಬಕ್ಕೆ, ನಿರಾಶೆಗೆ, ಹತಾಶೆಗೆ ಕಾರಣ ಆಗುತ್ತೆ. ಇಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ಕಷ್ಟಪಟ್ಟು ದುಡಿತಾ ಇದ್ದೇವೆ, ಒಂದು ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳು ಬರ್ತಾನೆ ಇರುತ್ತೆ. ಇಲ್ಲಿ ಚಂದ್ರ 3ನೇ ಮನೆಯಲ್ಲಿದ್ದರೆ 2 ಅಥವಾ 3 ಪಾಪಗ್ರಹಗಳಿಂದ ಬಳಲ್ತಾ ಇದ್ದರೆ ಜಾತಕರು ಮಾನಸಿಕನ ಅಸ್ವಸ್ಥತೆಯನ್ನು ಹೊಂದಿರ್ತಾರೆ. ಹುಚ್ಚುತನ ಇರುತ್ತೆ, ಅವ್ರಿಗೆ ಹುಚ್ಚಿಡಿದಿದೆ ಅಂತ ಹೇಳ್ತಾರಲ್ಲ, ಈ ಕಾರಣಕ್ಕಾಗಿಯೇ. ಮತ್ತು ಅವರ ಸ್ವಭಾವ ತುಂಬ ಕ್ರೂರತ್ವದಿಂದ ಕೂಡಿರುತ್ತೆ, ವಿಕೃತವಾದಂಥ ಮನಸ್ಥಿತಿ ಅವ್ರಿಗಿರುತ್ತೆ. ಕೆಲವು ವ್ಯಕ್ತಿಗಳನ್ನು ನೋಡಿರಬಹುದು ನೀವು, ಬಹಳ ವಿಕೃತವಾಗಿ ವರ್ತಿಸ್ತಾರೆ, ಅಂದರೆ ಅಸಹಜವಾದಂಥ ಗುಣಗಳು ಅವರಲ್ಲಿ ತುಂಬ ಇರುತ್ತೆ. ಇನ್ನು 3ನೇ ಮನೆ ಸಣ್ಣ ಪ್ರಯಾಣಗಳನ್ನು ಕೂಡ ನಿಯಂತ್ರಿಸುತ್ತೆ. ಇಲ್ಲಿ 2 ಅಥವಾ 3 ಪಾಪಗ್ರಹಗಳಿಂದ ಏನಾದರೂ ಕೂಡಿದರೆ ಜಾತಕರಿಗೆ ವಾಹನದಿಂದ ಅಪಘಾತಗಳು ಉಂಟಾಗುವಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಪರಿಗಣಿಸಬೇಕಾಗಿರುವಂಥ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇಲ್ಲಿ 3ನೇ ಮನೆಯಲ್ಲಿ 3 ಅಥವಾ 4 ದೋಷಗಳು ಹೆಚ್ಚಾಗಿ ಕಂಡುಬಂದರೆ 2 ರೀತಿಯ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ. ಮೊದಲನೇದು, ಈ 3ನೇ ಮನೆಯಲ್ಲಿ ಕೇತು ಮತ್ತು ಶನಿ, ಮಂಗಳ ಮತ್ತು ರಾಹು ಇತ್ಯಾದಿ ವಿರುದ್ಧ ಸ್ವಭಾವದ 2 ಗ್ರಹಗಳು ಪೀಡಿತವಾಗಿದ್ದರೆ ಆ ಜಾತಕರು ತುಂಬ ಕ್ರೂರಿಯಾಗಿರ್ತಾನೆ, ವಕ್ರತ್ವವನ್ನು ಹೊಂದಿರ್ತಾನೆ, ವಿಕೃತ ಮನಸ್ಥಿತಿ ಇರುತ್ತೆ, ತುಂಬ ಸ್ವಾರ್ಥಿಯಾಗಿರ್ತಾನೆ, ಹೃದಯಹೀನನಾಗಿರ್ತಾನೆ. ಅಂತಿಮವಾಗಿ ಅವನು ಅಪರಾಧಿಯಾಗ್ತಾನೆ. ಕಾನೂನು ಭಂಗ ಮಾಡುವಂಥದ್ದು, ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಮಾಡಿ ಸಮಾಜಘಾತಕ ಕೆಲಸಗಳನ್ನು ಮಾಡುವಂಥವನಾಗ್ತಾನೆ. ಇನ್ನು ಈ 3ನೇ ಮನೆಯಲ್ಲಿ ಕೇತು ಮತ್ತು ಕುಜ, ಸೂರ್ಯ ಮತ್ತು ಕೇತು ಇತ್ಯಾದಿ ಒಂದೇ ಸ್ವಭಾವದ ಗ್ರಹಗಳು ಪೀಡಿತವಾಗಿದ್ದರೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು, ಬೆಂಕಿ ಅಥವಾ ಹಾವಿನಿಂದ ಕಡಿತಕ್ಕೆ ಒಳಗಾಗುವಂಥದ್ದು, ಈ ರೀತಿಯ ಅಸಹಜವಾದಂಥ ಸಾವು ಸಂಭವಿಸುತ್ತೆ. ಆ ಕಾರಣಕ್ಕಾಗಿಯೇ 3ನೇ ಮನೆಯನ್ನು ಅತ್ಯಂತ ಕೆಟ್ಟ ದೋಷಪೂರಿತ ಮನೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಿದ್ದಾರೆ. ಇಲ್ಲಿ ಕೇತು ಮತ್ತು ಶನಿ ಅಥವಾ ಕುಜ ಮತ್ತು ರಾಹು ಮುಂತಾದ ವಿರುದ್ಧ ಗುಂಪಿನ ಗ್ರಹಗಳ ಸಂಯೋಗ ಏನಿದೆ ಅದು ಹಿಂಸಾತ್ಮಕ ಅಪರಾಧಿಯನ್ನು ಸೃಷ್ಟಿಸುತ್ತೆ. ನೀವು ಮೊನ್ನೆ ನೋಡಿದ್ರಿ, ಕಾಶ್ಮೀರದ ಕಣಿವೆಯಲ್ಲಿ ಯಾವ ರೀತಿಯಲ್ಲಿ ಅವರು ಹಿಂಸಾತ್ಮಕ ಪೈಶಾಚಿಕ ಕೃತ್ಯವನ್ನು ಮೆರೆದ್ರು. ಅದು ಈ ಗ್ರಹಗಳ ಪ್ರಭಾವದಿಂದ ಅವರ ಮನಸ್ಥಿತಿ ಆ ಹೃದಯಹೀನರನ್ನಾಗಿ ಮಾಡಿರುವಂಥದ್ದು. ಇಲ್ಲಿ ಕೇತು ಮತ್ತು ಕುಜ ಅಥವಾ ಕೇತು ಮತ್ತು ರವಿ ಇಂತಹ ಒಂದೇ ರೀತಿಯ ಗ್ರಹಗಳ ಸಂಯೋಗ 3ನೇ ಮನೆಯಲ್ಲಿ ಏನಾದರೂ ಇದ್ದರೆ ಅವರು ಸಾಮಾನ್ಯವಾಗಿ ಆತ್ಮಹತ್ಯೆಗೆ ಶರಣಾಗುವಂಥದ್ದಿದೆ. ಇನ್ನು 3ನೇ ಮನೆ ಕುತ್ತಿಗೆ ಮತ್ತು ಗಂಟಲನ್ನು ನಿಯಂತ್ರಿಸುವಂಥದ್ದು. ಇಲ್ಲಿ ಚಂದ್ರ 2-3 ದುಷ್ಟಗ್ರಹಗಳಿಂದ ಪೀಡಿತನಾಗಿದ್ದರೆ 3ನೇ ಮನೆಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ಜಾತಕನು ಖಂಡಿತವಾಗಿಯೂ ಕೂಡ ಬಹಳ
ವಿಕೃತ ಮನಸ್ಸಿನಿಂದ ಕೂಡಿರ್ತಾನೆ. ಅವನು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾನೆ. ಅಂತಿಮವಾಗಿ ಅಪರಾಧ ಮಾಡಿ ಅಂತಹ ಅಪರಾಧ ಚಟುವಟಿಕೆಗಳನ್ನೇ ಆನಂದವನ್ನು ಕಂಡುಕೊಳ್ತಾನೆ. ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದು ಅವರಿಗೆ ತುಂಬ ಖುಷಿಯನ್ನು ಕೊಡುತ್ತೆ. ಬೇರೆಯವರು ಒದ್ದಾಡಬೇಕು, ರಕ್ತದ ಮಡುವಿನಲ್ಲಿರಬೇಕು, ಆಗ ಇವರಿಗೆ ಅಟ್ಟಹಾಸದ ನಗು ಇರುತ್ತೆ. ಹಾಗೆ ಅಂತಹ ವಿಕೃತವಾದಂಥ ಮನಸ್ಸಿರೋದ್ರಿಂದ ಅಂಥ ಹಿಂಸೆಯಲ್ಲೇ, ಕ್ರೂರತ್ವದಲ್ಲೇ ಅವರು ಸುಖವನ್ನು ಕಾಣ್ತಾರೆ. ಅಂದರೆ ಬೇರೆಯವರಿಗೆ ನೋವು ಕೊಟ್ಟು ಅವರು ಸಂತೋಷ ಪಡುವಂಥವ್ರು. ಇಲ್ಲಿ ಕುಜ ಕ್ರಿಯಾತ್ಮಕವಾದಂತಹ ಶಕ್ತಿಯನ್ನು, ಸೃಜನಶೀಲತೆಯನ್ನು ಸೂಚಿಸುವಂತಹ ಗ್ರಹ ಇದು. ಕುಜಗ್ರಹ ಶಕ್ತಿ, ಧೈರ್ಯ, ಬಲಪ್ರಯೋಗ, ಬಲವಾದ ಭಾವನೆಗಳು, ಅಪಘಾತಗಳಿಂದ ಆಗುವಂತಹ ಸಾವು, ರಕ್ತಪಾತ ಅಥವಾ ತೀಕ್ಷ್ಣವಾದ ಆಯುಧಗಳಿಂದ ಸಾವು, ಸುಟ್ಟ ಗಾಯಗಳಿರ್ಬೋದು, ಅಥವಾ ಕೈಕಾಲು ಮುರಿತ ಆಗುವಂಥದ್ದು, ಗರ್ಭಪಾತಗಳಾಗುವಂಥದ್ದು, ಸಾಂಕ್ರಾಮಿಕ ರೋಗ, ಇನ್ನು ಉತ್ಸಾಹದ ಅಪರಾಧಗಳು, ಆಕ್ರಮಣಶೀಲತೆ ಮತ್ತು ಗದ್ದಲವನ್ನು ಆಳುತ್ತೆ. ಅಂದರೆ ಭಾರಿ ಶಬ್ದ, ಅದನ್ನು ಕೂಡ ಆಳುವಂಥದ್ದು ಕುಜಗ್ರಹ. ಹಾಗಾಗಿ ಈ ಕುಜ 3ನೇ ಮನೆಯಲ್ಲಿದ್ದರೆ ಅಥವಾ ಯಾವುದೇ ಇತರ ದುಷ್ಟ ಗ್ರಹಗಳು ಬಾಧಿತವಾಗಿಲ್ಲದ ಅಗ್ನಿ ರಾಶಿಯಲ್ಲಿ ಇರಿಸಲ್ಪಟ್ಟಿದ್ದರೆ ಆ ವ್ಯಕ್ತಿ ತುಂಬ ಧೈರ್ಯಶಾಲಿಯನ್ನಾಗಿ ಮಾಡುತ್ತೆ ಇದು. ಹಾಗಾಗಿ ತುಂಬ ಧೈರ್ಯ, ಮಂಡು ಧೈರ್ಯ ಅಂತಾರಲ್ಲ, ಆ ರೀತಿಯಲ್ಲಿ ಧೈರ್ಯ ಇವರಿಗೆ ತುಂಬ ಇರುತ್ತೆ. ಆದರೆ ರಾಹು ಅಥವಾ ಶನಿಯಂತಹ ವಿರುದ್ಧ ಗುಂಪಿನ ದುಷ್ಟಗ್ರಹಗಳೊಂದಿಗೆ ಏನಾದರೂ ಸೇರಿಕೊಂಡಿದ್ದರೆ ಅತ್ಯಂತ ಕೆಟ್ಟ ಫಲಿತಾಂಶಗಳನ್ನು ಇದು ನೀಡುತ್ತೆ. ಇಲ್ಲಿ ಕುಜ ಮತ್ತು ರಾಹು ಅಥವಾ ಕುಜ ಮತ್ತು ಶನಿಯ ಸಂಯೋಜನೆ ತುಂಬ ಅಪಾಯಕಾರಿಯಾಗಿರುತ್ತೆ. ಅದನ್ನು ಹಿಂಸಾತ್ಮಕ ಚಿಹ್ನೆಯಲ್ಲಿ ಅಥವಾ ಬೆಂಕಿಯ ರಾಶಿಯಲ್ಲಿ ಅಥವಾ ಈ 3ನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿ ಇರಿಸಿದಂತಹ ಹಿಂಸಾತ್ಮಕ ಅಥವಾ ಆಕಸ್ಮಿಕ ಸಾವುಗಳಿಗೆ ಇದು ಕಾರಣವಾಗುತ್ತೆ. ಇನ್ನು ಕೇತು ಸೆರೆವಾಸವನ್ನು, ಅಶಾಂತಿಯನ್ನು, ಗಲಭೆಯನ್ನು, ಕೊಲೆಯನ್ನು, ಹಿಂಸೆಯನ್ನು ಮತ್ತು ಹತಾಶೆಗೆ ಕಾರಕನಾಗಿರುವಂಥವನು. ಇಲ್ಲಿ ಕೇತು ಜೈಲು, ಗಡೀಪಾರು, ಬಂಧನ ಇತ್ಯಾದಿಗಳನ್ನು ಸೂಚಿಸುವಂಥವನು. ಹಾಗಾಗಿ ಕೇತು ಕೋನದಲ್ಲಿದ್ದರೆ ಅಥವಾ ತ್ರಿಕೋನ ಮನೆಯಲ್ಲೇನಾದರೂ ಇದ್ದರೆ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ಇದು ಜಾತಕರು ಜೀವನದಲ್ಲಿ ಬಹಳ ಎತ್ತರಕ್ಕೆ ಏರಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅದೇ ಸಮಯದಲ್ಲಿ ಇದು ದೇಹದಲ್ಲಿ ದೀರ್ಘಕಾಲದ ಕಾಯಿಲೆಯನ್ನು ಕೂಡ ನೀಡುತ್ತೆ. ಇದು ಕೇತುವಿನ ವಿಶಿಷ್ಟವಾದಂಥ ಒಂದು ನಡವಳಿಕೆ. ಹಾಗಾಗಿ 3ನೇ ಮನೆಯಲ್ಲಿ ಕೇತು ಮತ್ತು ಶನಿಯಂತಹ ವಿರುದ್ಧ ಗುಂಪಿನ ಗ್ರಹಗಳ ಸಂಯೋಗ ಏನಿದೆ ತುಂಬ ಅಪಾಯಕಾರಿಯಾಗಿ ಇರುವಂಥದ್ದು. ಈ ಸಂಯೋಗ ಒಬ್ಬನನ್ನು ತುಂಬ ಕ್ರೂರನನ್ನಾಗಿ ಮಾಡುತ್ತೆ, ವಿಕೃತ ಮನಸ್ಸಿನವನನ್ನಾಗಿ ಮಾಡುತ್ತೆ. ಒಬ್ಬ ವ್ಯಕ್ತಿ ಯಾಕೆ ಅಪರಾಧಗಳನ್ನು ಮಾಡ್ತಾನೆ, ಯಾಕೆ ಕೊಲೆಯನ್ನು ಮಾಡ್ತಾನೆ, ಯಾಕೆ ಅಮಾಯಕರನ್ನು ಹತ್ಯೆ ಮಾಡ್ತಾನೆ ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕಾಗಿಯೇ. ಹಾಗಾಗಿ ಜಾತಕದಲ್ಲಿ ಈ ಒಂದು ಸ್ಥಾನದಲ್ಲಿ ಈಗ ಹೇಳಿದಂತಹ ಗ್ರಹಗಳ ಸಂಯೋಗ ಇದ್ದರೆ ಖಂಡಿತ ಅವರ ಮನಸ್ಸು ಅಬ್ನಾರ್ಮಲ್ ಆಗಿರುತ್ತೆ, ವಿಕೃತವಾಗಿರುತ್ತೆ. ಅದಕ್ಕೆ ಪರಿಹಾರ ಅನ್ನುವಂಥದ್ದೇ ಕಷ್ಟ ಸಾಧ್ಯ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ನಿಮ್ಮ ತೀರ್ಮಾನ ಕೂಡ ಅಷ್ಟೊಂದು ಪ್ರಬುದ್ಧವಾಗಿರಲ್ಲ, ಉಳಿತಾಯ ಕೂಡ ಸರಿ ಇರಲ್ಲ, ಇನ್ವೆಸ್ಟ್ಮೆಂಟ್ ವಿಚಾರ ಕೂಡ ಅಡ್ಡದಾರಿ ಹಿಡಿಯುವಂಥದ್ದಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಹಣದ ವ್ಯವಹಾರಗಳನ್ನು ಮಾಡಬೇಡಿ. ಸಾಲ ಕೊಡೋವಂಥದ್ದು, ಸಾಲ ತರೋವಂಥ ಒಂದು ಪ್ರಯತ್ನ ಕೂಡ ಈ ದಿನ ಬೇಡ. ಯಾಕೆಂದರೆ ಈ ಹಣದ ವಿಚಾರದಲ್ಲೇ ಈ ದಿನ ನಿಮಗೆ ಸ್ವಲ್ಪ ಅವಮಾನ ಆಗುವಂಥದ್ದು, ಹಾಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡಿ. ಯಾವುದೋ ಒಂದು ಹೊಸ ಕೆಲಸ ಬರಲಿ ಅಂತ ಹೇಳಿ ಕಾಯೋದಕ್ಕಿಂತ ಕೈಯಲ್ಲೇ ಬೇಕಾದಷ್ಟು ಕೆಲಸ ಇದೆ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿದೆ, ಬಹಳ ದಿನದಿಂದ ಬಾಕಿ ಉಳಿದಿರುವಂಥ ಕೆಲಸಗಳಿದೆ. ಇದಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಅಗತ್ಯ ಇದ್ದಾಗ ಮಾತ್ರ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಮಾತು ಈ ದಿನ ಕಮ್ಮಿ ಆದರೆ ತುಂಬ ಒಳಿತು. ಏಕೆಂದರೆ ಮಾತನ್ನು ಕಮ್ಮಿ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ನಿಮಗೆ ಈ ದಿನ ಅಲ್ಪ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ತುಂಬ ಸಾಧಾರಣವಾಗಿರುತ್ತೆ.
ಅದರಲ್ಲೂ ಕೆಲಸಗಳು ನಿಧಾನವಾಗಿ ನಡೆಯೋದ್ರಿಂದ ಈ ದಿನ ಸ್ವಲ್ಪ ಅಸಹನೆ ಇರುತ್ತೆ, ತಾಳ್ಮೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಕೆಲವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುವಂಥದ್ದು ಕೂಡ ಇರುತ್ತೆ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖವಾದಂತಹ ವ್ಯವಹಾರಗಳೇನಿದೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು, ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಕುಟುಂಬಸ್ಥರ ಬೆಂಬಲ ಪಡೆದೇ ಕೆಲವು ಕೆಲಸಗಳನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಉತ್ಸಾಹ ಇರುತ್ತೆ. ಅದರಲ್ಲೂ ಕೆಲಸ ಕಾರ್ಯಗಳು ನಿಗದಿತ ಸಮಯಕ್ಕೆ ಪೂರ್ಣ ಆಗುವಂಥದ್ದು, ಬಹಳ ಕರಾರುವಕ್ಕಾಗಿ ತುಂಬ ಲೆಕ್ಕಾಚಾರದಲ್ಲೇ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸ್ತೀರಿ. ನೀವು ಹಣವನ್ನು ಖರ್ಚು ಮಾಡುವಾಗಲೂ ಕೂಡ ಒಂದು ಲೆಕ್ಕಾಚಾರ ಇರುತ್ತೆ. ಹಾಗೆ ಯಾವುದೇ ಮಾತಿನಲ್ಲೂ ಕೂಡ ಒಂದು ನಿಗಾ ಇದೆ, ಲೆಕ್ಕಾಚಾರ ಇರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ತುಂಬ ತೃಪ್ತಿ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ, ಅಂದರೆ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಲಾಭ ಇದೆ. ಹಾಗೆ ಬೆಲೆ ಬಾಳುವಂಥ ಸರಕು ಸಾಮಗ್ರಿಗಳನ್ನು, ವಾಹನಗಳನ್ನು, ಒಡವೆ ವಸ್ತ್ರಗಳನ್ನು ಕೊಳ್ಳಬೇಕು ಅನ್ನುವಂಥ ಆಲೋಚನೆ ಇದೆ. ಅದಕ್ಕಾಗಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಅದರಂತೆ ಮುಂದುವರಿರಿ, ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ತೆಗೆದುಕೊಂಡಂಥ ನಿರ್ಧಾರವನ್ನು ದಿಢೀರಾಗಿ ಬದಲಾವಣೆ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರ ಆದರೂ ಕೂಡ ಬೇರೆಯವರ ಜೊತೆ, ಸಂಬಂಧಪಟ್ಟವರ ಜೊತೆ ಚರ್ಚಿಸೇ ತೀರ್ಮಾನವನ್ನು ಕೈಗೊಳ್ಳಬೇಕು. ಏಕಾಏಕಿ ಯಾವುದೇ ಒಂದು ತೀರ್ಮಾನಕ್ಕೆ ನೀವು ಒಳಗಾಗಬೇಡಿ. ಹಾಗೆ ನಿಮ್ಮ ಸ್ವಂತ ಆಲೋಚನಾ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ನೋಡಿ, ಒಂದು ಕೊಂಬೆಯ ಮೇಲೆ ಕುಳಿತಂತಹ ಪಕ್ಷಿ ಕೊಂಬೆ ಮುರಿದು ಹೋಗುತ್ತೆ ಅನ್ನುವಂಥದ್ದು ಭಯ ಅದಕ್ಕೆ ಇರಲ್ಲ. ಯಾಕೆಂದರೆ ಅದಕ್ಕೆ ತನ್ನ ರೆಕ್ಕೆಯ ಮೇಲೆ ವಿಶ್ವಾಸ ಇದೆ, ತನ್ನ ಶಕ್ತಿ ಅದಕ್ಕೆ ಎಷ್ಟಿದೆ ಅಂತ ಹೇಳಿ ಗೊತ್ತು. ಹಾಗಾಗಿನೇ ಆ ಮುರಿದು ಬೀಳುವಂತಹ ಕೊಂಬೆಯ ಮೇಲೆ ಕೂತರೂ ಕೂಡ ಅದು ಬದುಕಿ ಪಾರಾಗ್ಬಿಡುತ್ತೆ. ಹಾಗಾಗಿ ಸ್ವಂತ ನಂಬಿಕೆ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಅಮ್ಮನವರ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ವ್ಯಯಸ್ಥಾನ ಇದು. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಬೇಸರ ಇರ್ಬೋದು. ಬಲವಂತಕ್ಕೆ ಕೆಲಸ ಮಾಡಿದ್ರೂ ಕೂಡ ಫಲಿತಾಂಶಗಳು ನಿಮಗೆ ಅನುಗುಣವಾಗಿ ಬರಲ್ಲ, ನಿಮಗೆ ಇಷ್ಟ ಆಗುವಂಥ ಫಲಿತಾಂಶ ಇರಲ್ಲ. ಹಾಗಾಗಿನೇ ಮನಸ್ಸಿಗೆ ಬೇಸರ ಇರುತ್ತೆ, ಒತ್ತಡ ಇರುತ್ತೆ, ದಾಕ್ಷಿಣ್ಯಕ್ಕೆ ಕೆಲಸ ಮಾಡಬೇಕಲ್ಲ ಅನ್ನುವಂಥ ಒಂದು ಕಂಪಲ್ಷನ್ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಇಲ್ಲ, ಸಂತೋಷ ಇಲ್ಲ. ಬದಲಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು, ಅದರಲ್ಲೂ ಹಣಕಾಸಿನ ಕಿರಿಕಿರಿಗಳು ತುಂಬ ಇರುತ್ತೆ ಈ ದಿನದಲ್ಲಿ. ಕೊಡಬೇಕಾದವರು ಹಣವನ್ನು ವಾಪಸ್ಸು ಕೊಡಲ್ಲ. ಇನ್ನು ಎಲ್ಲಿಂದಲಾದರೂ ಸಾಲವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಕೂಡ ಸಕಾಲಕ್ಕೆ ಸಿಕ್ಕಲ್ಲ. ಹಾಗೆ ಯಾವುದೇ ನಿಮ್ಮ ಒಂದು ಪ್ರಯತ್ನದಲ್ಲೂ ಈ ದಿನ ನಿಮಗೆ ಸುಲಲಿತವಾಗಿ ಆ ಕೆಲಸ ಈಡೇರಲ್ಲ, ಅದರಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಕೌಟುಂಬಿಕ ವಿಚಾರಗಳನ್ನು ಹಿರಿಯರ ಜೊತೆ ಚರ್ಚೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟಾಗುತ್ತೆ. ಹಾಗಾಗಿ ಬೇರೆಯವರ ಸಲಹೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಉತ್ತಮ. ಆದರೆ ನಿಮ್ಮ ವೀಕ್ನೆಸ್ಸನ್ನು ಅವರಿಗೆ ಹೇಳಿಕೊಂಡು ಅವರಿಂದ ತಿಳಿ ಹೇಳಿಸ್ಕೊಳ್ಳುವಂಥ, ಉಪದೇಶ ಮಾಡಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಅನಾನುಕೂಲಕರವಾದಂಥ ಪರಿಸ್ಥಿತಿ ಇರೋದರಿಂದ ಯಾವುದೇ ಒಂದು ವಿಚಾರವನ್ನು ಕೂಡ ನೀವು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಮಾಡಿ, ಆದರೆ ಈ ಹೆಚ್ಚುವರಿ ಜವಾಬ್ದಾರಿಗಳನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸಬೇಕು. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬೇಕು. ಆಗ ಮಾತ್ರ ನೀವು ನಂಬಿಕೆಗೆ ಅರ್ಹರಾಗ್ತೀರಿ. ಇಲ್ಲಾಂದರೆ ಇದು ಕೂಡ ಎಲ್ಲೋ ಒಂದು ಬಡಾಯಿ ಕೊಚ್ಚಿಕೊಳ್ಳುವಂಥ ಪ್ರಸಂಗ ಅಂತ ಹೇಳಿ ಉಡಾಫೆಯಿಂದ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬಕ್ಕಾಗಿ ಸ್ವಲ್ಪ ಸಮಯ ಕೊಡಿ, ಅದರಲ್ಲೂ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಲಾಭ ಇದೆ. ಪಾಲುದಾರಿಕೆಯಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ತುಂಬ ಲಾಭಾಂಶವನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳ ಮಿತ್ರರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ನಿರೀಕ್ಷೆಗಳು ಜಾಸ್ತಿ ಇದೆ. ಒಟ್ಟಾರೆ ಈ ದಿನ ಪರೋಪಕಾರ ಇರ್ಬೋದು ಅಥವಾ ಬೇರೆಯವರಿಗಾಗಿ ನಿಮ್ಮ ಸಹಾಯ ಕೂಡ ಈ ದಿನ ಮೀಸಲಾಗಿ ಇರುವಂಥದ್ದು. ಹಾಗೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಹೇಳಿ ಮನೆಯವರು ಮೂದಲಿಸ್ಬೋದು. ಆದರೆ ನಿಮ್ಮ ಉದ್ದೇಶಗಳನ್ನು ಸ್ಪಷ್ಟಪಡಿಸಬೇಕಾಗತ್ತ ಅನಿವಾರ್ಯತೆ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಕೆಲವೊಂದು ಮಾನಸಿಕ ಕ್ಷೋಭೆಗೆ ಒಳಗಾಗಿರುವಂಥ, ಮಾನಸಿಕ ಒತ್ತಡ ಇರುವಂಥ ಸಂದರ್ಭಗಳಿಂದ ಹೊರಬರಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ಗೊಂದಲ ಇದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇದೆ. ಹಾಗಾಗಿ ಈ ಉತ್ತಮವಾದಂಥ ಅವಕಾಶಗಳನ್ನು, ಅಪರೂಪಕ್ಕೆ ಬರುವಂಥ ಈ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಪ್ರಯತ್ನ ಇಲ್ಲದೆ ಫಲ ಇಲ್ಲ. ಹಾಗಾಗಿ ನೀವು ಯಾವುದೇ ವಿಚಾರಕ್ಕಾದ್ರೂ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಅದ್ಭುತವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಫೇವರಬಲ್ ಆಗಿರುವಂಥ ಫಲಿತಾಂಶಗಳೇ ಆಗಿರುತ್ತೆ. ಹಾಗೆ ಈ ದಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ಪಾರಾಗಲಿಕ್ಕೆ ಇದು ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಕಾನೂನನ್ನು ಮೀರಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಮಾತುಕತೆಯಿಂದ ಮಾತ್ರ ಯಶಸ್ಸು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದಕ್ಕಾಗಿಯೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನಿಮ್ಮ ಮಾತು ಅಥವಾ ನಿಮ್ಮ ಒಂದು ಸಂವಾದ, ಚರ್ಚೆ ಬಹಳ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಸಕಾಲಕ್ಕೆ ಮಾತಾಡಿ, ಸಕಾಲಕ್ಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಷಣ್ಮುಗನನ್ನು, ಈ ಸ್ಕಂದನನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 10ರ ಮನೆಯಲ್ಲಿ ಚಂದ್ರ ಇರೋದರಿಂದ, ನಿಮ್ಮ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಅಪರೂಪಕ್ಕೆ ಒಂದು ಉತ್ಸಾಹದ ವಾತಾವರಣ ಇದೆ. ಏನೋ ಒಂದು ಹೊಸದನ್ನು ಮಾಡಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಬೇರೆಯವರಿಂದ ತಿಳ್ಕೊಳ್ಳುವಂಥದ್ದು ಇದೆ. ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ, ನಾನು ಒಳ್ಳೆಯ ದಾರಿನಲ್ಲಿ ನಡೀತಾ ಇದ್ದೀನ ಇತ್ಯಾದಿ ಒಂದು ಫೀಡ್ಬ್ಯಾಕನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಚೆಕ್ಮೇಟನ್ನು ಮಾಡಿಕೊಳ್ಳುವಂಥದ್ದು. ಅಂದರೆ ಇಲ್ಲಿಯವರೆಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದೆ, ಒಳ್ಳೆಯ ದಾರಿಯಲ್ಲಿ ಅದು ಸಾಕ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಅವಲೋಕನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅದು. ಪ್ರತಿ ಸಕ್ಸಸ್ಫುಲ್ ಪರ್ಸನ್ ಮಾಡುವಂಥದ್ದು ಇದನ್ನೇ. ಅದನ್ನು ಈ ದಿನ ನೀವು ಮುಂದುವರಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರುವಂಥ ಮಿತ್ರರು, ಹಿತಶತ್ರುಗಳು, ಅವರು ಕೂಡ ನಿಮ್ಮ ಮಾತು, ನಿಮ್ಮ ನಡತೆಯಿಂದ ಈ ದಿನ ಮೂಕ ವಿಸ್ಮಯರಾಗ್ತಾರೆ. ಅವರು ನಿಮ್ಮ ಸ್ನೇಹವನ್ನು ಮರುಬಯಸಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆಗಿರುವಂಥ ತಪ್ಪನ್ನು ಕ್ಷಮಿಸಿ ಅವರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಆದರೆ ಈ ರಿಲೇಷನ್ಶಿಪ್ಪನ್ನು, ಈ ಫ್ರೆಂಡ್ಶಿಪ್ಪನ್ನು ಮಾತ್ರ ಕಳ್ಕೊಳ್ಬೇಡಿ. ಅವರು ಇರಲಿ, ಆದರೆ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಈ ಒಂದು ವಿಚಾರದಲ್ಲಿ ಈ ದಿನ ತುಂಬ ಸ್ಪಷ್ಟವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಇರುವಂಥದ್ದು, ಲಾಭಾಂಶ ಇದೆ. ಆದರೆ ಈ ಖರ್ಚಿನ ಬಾಬ್ತಿನಲ್ಲಿ ಈ ದಿನ ನೀವು ನೀರಿನಂತೆ ಹಣವನ್ನು ಪೋಲು ಮಾಡುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಆದರೆ ಈ ದಿನದ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ
ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಒಂದು ಪ್ರಯತ್ನಗಳು ಮುಳುಗಿ ಹೋಗುವಂಥದ್ದಿರುತ್ತೆ. ಹಾಗಾಗಿ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ಪ್ರಯತ್ನವನ್ನು ಮಾಡಿ, ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ಸ್ಗೆ ಹೋಗಬೇಡಿ ಈ ದಿನ. ಹಾಗಾಗಿ ಈ ದಿನ ಬಹಳ ಸೇಫಾಗಿ, ಬಹಳ ರಕ್ಷಣಾತ್ಮಕವಾಗಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಬರುವಂಥ ಒಂದು ಅಪವಾದಗಳನ್ನಾಗಲಿ, ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನಗಳಾಗಲಿ ಈ ದಿನ ನಿಮ್ಮ ಹಿತಶತ್ರುಗಳಿಂದ ಆಗ್ತಾ ಇರುತ್ತೆ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ ಇದೆ, ದ್ವೇಷದ ಭಾವನೆ ಇದೆ. ಹಾಗಾಗಿ ಏನಾದರೂ ಮಾಡಿ ನಿಮ್ಮನ್ನು ಮಟ್ಟ ಹಾಕಬೇಕು ಅಥವಾ ನಿಮ್ಮ ಒಂದು ಮನಸ್ಥಿತಿಯನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಕೆಲವರು ಇರ್ತಾರೆ. ಬಂಧು ಬಾಂಧವರು ನಿಮ್ಮ ಸುತ್ತಮುತ್ತ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂಥವ್ರನ್ನು ಈ ದಿನ ಸ್ವಲ್ಪ ಗಮನಿಸಬೇಕು, ಅವರನ್ನು ಸ್ವಲ್ಪ ದೂರ ಇಡಬೇಕು. ಹಾಗೆ ಕೆಲವರು ನೆಗೆಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ವೈಬ್ಸ್ ಇರುತ್ತೆ. ಅಂದರೆ ಅವರ ಹತ್ತಿರ ಹೋದರೆ ಏನೋ ಒಂದು ರೀತಿಯಲ್ಲಿ ನೆಗೆಟಿವಿಸಮ್ ಅನ್ನೋವಂಥದ್ದು ಕಾಣಿಸುತ್ತೆ. ಅಂಥವ್ರನ್ನು ಕೂಡ ಈ ದಿನ ನೀವು ದೂರ ಇಡಬೇಕಾಗತ್ತೆ. ಏಕೆಂದರೆ ನೀವು ಜೀವನದಲ್ಲಿ ಸಾಧನೆ ಮಾಡಬೇಕಾಗಿರುವಂಥದ್ದು ಇನ್ನೂ ಬೆಟ್ಟದಷ್ಟಿದೆ. ಈಗ ಮಾಡಿರುವಂಥದ್ದು ಅಲ್ಪವೇ, ಆದರೆ ಅದರಲ್ಲೇ ನಿಮಗೆ ಖುಷಿ ಇದೆ, ಸಂತೋಷ ಇದೆ. ಅದನ್ನೇ ಮುಂದುವರಿಸಿ. ಆದರೆ ನಿಮ್ಮ ಪ್ರಯತ್ನದ ಗುರಿಯನ್ನು ಮಾತ್ರ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡೇ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಉತ್ತಮವಾದಂತಹ ಅವಕಾಶಗಳನ್ನು ತರುತ್ತೆ. ಅವಕಾಶ ವಂಚಿತರಾಗಬೇಡಿ. ಹಾಗೆ ವಿವೇಚನೆಯಿಂದ, ವಿವೇಕದಿಂದ ತೀರ್ಮಾನವನ್ನು ಮಾಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಈ ದಿನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಕೆಲವೊಮ್ಮೆ ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥದ್ದು. ಇನ್ನು ಕೆಲವು ಕೆಲಸಗಳಿಂದ ತುಂಬ ಒತ್ತಡಕ್ಕೆ ಸಿಲುಕ್ತೀರಿ, ವಿಲ ಒದ್ದಾಡ್ಬಿಡ್ತೀರಿ. ಕೆಲವು ಸನ್ನಿವೇಶಗಳು ನಿಮಗೆ ಬಿಸಿ ತುಪ್ಪದಂತೆ ಇರುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ಈ ದಿನ ನೀವು ನಿಭಾಯಿಸಬೇಕಾಗತ್ತೆ. ಒನ್ ಮ್ಯಾನ್ ಆರ್ಮಿ ಇದ್ದ ಹಾಗೆ ನಿಮ್ಮದು. ಏಕೆಂದರೆ ನಿಮ್ಮ ಸಹಾಯಕ್ಕೆ ಯಾರೂ ಇಲ್ಲ, ಆದರೂ ಪರಿಸ್ಥಿತಿಯನ್ನು ಎದುರಿಸಬೇಕು. ಹಾಗಾಗಿ ಸ್ವಲ್ಪ ಧೈರ್ಯದಿಂದ, ಸ್ವಲ್ಪ ಆತ್ಮವಿಶ್ವಾಸದಿಂದ ಸನ್ನಿವೇಶವನ್ನು ಎದುರಿಸಬೇಕು. ಅದಕ್ಕೆ ನೀವು ಸ್ವಲ್ಪ ಪ್ರಾಮಾಣಿಕರಾಗೇ ಈ ದಿನ ಇರಬೇಕಾಗತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಗುರಿ ನಿಮಗೆ ಕಣ್ಣು ಮುಂದೆ ಇರಬೇಕಾಗತ್ತೆ. ಹಾಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸವನ್ನು ಮಾಡಿ. ಬೇರೆಯವರ ಬಲವಂತಕ್ಕೆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಖುಷಿ ಇದ್ದರೆ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸಿ, ಆದರೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ. ಇನ್ನು ಕೆಲವರಿಗೆ ಈ ಹಣವನ್ನು ಬೇರೆಯವರಿಂದ ಸಾಲವಾಗಿ ಪಡೆಯುವಂಥದ್ದು, ಅದನ್ನು ದುಂದು ವೆಚ್ಚ ಮಾಡುವಂಥದ್ದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಂಥವರು ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಬೇರೆಯವರಿಂದ ಹಣವನ್ನು ಸಾಲವಾಗಿ ಪಡೆಯುವಂಥ ವಿಚಾರವನ್ನು ಮಾತ್ರ ಈ ದಿನ ಮಾಡಬೇಡಿ. ಹಾಗೆ ಈ ದಿನ ಸ್ವಲ್ಪ ಸೋಲಿನ, ಪರಾಭವದ ಸೂಚನೆಗಳು ಜಾಸ್ತಿ ಇದೆ. ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ಚಟುವಟಿಕೆಗಳಿಗೆ ಕೈ ಹಾಕಿ ನಿಮ್ಮ ನಿರೀಕ್ಷೆಯಂತೆ ಫಲಗಳು ಸಿಕ್ಕಲ್ಲ. ಹಾಗಾಗಿ ಭಗವಂತ ಯಾವ ಫಲಿತಾಂಶವನ್ನು ಕೊಡ್ತಾನೆ ಅದೇ ನಿಮ್ಮ ಪಾಲಿಗೆ ಬಂದ ಪಂಚಾಮೃತ. ಅದನ್ನು ಸ್ವೀಕರಿಸಬೇಕು. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ದುಬಾರಿ ಆಗುತ್ತೆ. ಪ್ರಯಾಣದಿಂದ ಅನುಕೂಲ ಇಲ್ಲ, ವಾಹನದಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಪೂರ್ವ ಸಿದ್ಧತೆಯೊಂದಿಗೆ ಈ ಪ್ರಯಾಣವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಏಕೆಂದರೆ ಕುಟುಂಬಸ್ಥರ ಬೆಂಬಲ ಇದೆ, ಕುಟುಂಬಸ್ಥರ ನೆರವು ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಸಂತೋಷ ಇದೆ. ಅದರಲ್ಲೂ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮ್ಮನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಜಗಳಗಳು ಬರ್ಬೋದು. ಅದು ಮೂರನೆಯವರಿಗಾಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿ ಇರುವಂಥ ಅಜೆಂಡಾಗಳು ಏನಿಲ್ಲ, ಬೇರೆಯವರಿಗಾಗಿಯೇ ಈ ದಿನ ನಿಮ್ಮ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಮುತುವರ್ಜಿ ಇದೆ, ತುಂಬ ಉತ್ಸಾಹ ಇದೆ, ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಒಂದು ಪ್ರತಿಭೆಯನ್ನು, ಕೌಶಲ್ಯವನ್ನು ತೋರಿಸಲಿಕ್ಕೂ ಕೂಡ ಅವಕಾಶಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶಗಳು ಸಿಗ್ತಾ ಇದೆ. ಹಾಗೆ ಈ ದಿನ
ನಿಮ್ಮ ಗುರಿಯನ್ನು ತಲುಪಬೇಕು ಅಥವಾ ನೀವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಒಂದು ಅಭ್ಯಾಸವನ್ನು ಮುಂದುವರಿಸಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿನೇ ನಿಮ್ಮ ಒಂದು ಅಭ್ಯಾಸ ನಿರಂತರವಾಗಿ ಮುಂದುವರಿತಾ ಇರಲಿ. ಹಾಗೆ ಆತ್ಮವಿಶ್ವಾಸವೇ ನಿಮಗೆ ಅಸ್ತ್ರ, ಅದನ್ನು ಮಾತ್ರ ಈ ದಿನ ನೀವು ಕಳ್ಕೊಳ್ಬೇಡಿ. ಧೈರ್ಯವಾಗಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ಅಗತ್ಯಕ್ಕೆ ಕೈಯಲ್ಲಿ ಹಣ ಇಲ್ಲದೆ ಇರ್ಬೋದು, ಆದರೂ ಕೂಡ ನೀವು ನಿಮ್ಮ ಒಂದು ಶೋ ಅನ್ನು ರನ್ ಮಾಡ್ತೀರಿ. ಹಣ ಇಲ್ಲ ಅಂದರೂ ಪರವಾಗಿಲ್ಲ, ಸಂಪನ್ಮೂಲ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಒಂದು ಧೈರ್ಯ ಇದೆ, ಅದರಿಂದ ಚಟುವಟಿಕೆಗಳು ಮುಂದುವರಿಯುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ ಹೂಡಿಕೆಯ ವಿಚಾರ, ಇನ್ನು ಚಿನ್ನ ಬೆಳ್ಳಿ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ, ಇದರಲ್ಲಿ ನಿಮ್ಮ ಆಲೋಚನೆ ಸರಿಯಾಗಿದೆ, ಮುಂದುವರಿರಿ. ಆದರೆ ಈ ಪರಿಸ್ಥಿತಿಯನ್ನು ಅದರ ಒಂದು ಸಾಧ್ಯತೆಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಜಾಣತನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಸಂತೋಷದ ದಿನ. ಚಂದ್ರ 6ರ ಸ್ಥಾನದಲ್ಲಿರ್ತಾನೆ. ಶತ್ರು ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ಶತ್ರುಗಳ ಬಗ್ಗೆ ನಿಮಗೆ ಅರಿವುಂಟಾಗತ್ತೆ, ಅವರ ಮೇಲೆ ಬೆಳಕು ನಿಮಗೆ ಚೆಲ್ಲುವಂಥದ್ದು. ಇದರಿಂದ ಅವರ ಒಂದು ಪೂರ್ವಾಪರಗಳ ಬಗ್ಗೆ, ಅವರ ಒಂದು ವಿಚಾರಧಾರೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಯಾವ ಮನುಷ್ಯ ಹೇಗೆ ಏನು ಅನ್ನುವಂಥದ್ರ ಅರಿವು ಬಂದರೆ ಸಾಕು, ಅವರ ಜೊತೆ ಯಾವ ರೀತಿಯ ಒಂದು ವ್ಯವಹಾರವನ್ನು ಇಟ್ಕೊಳ್ಬೇಕು ಅನ್ನುವಂಥದ್ರ ಪರಿಚಯ ನಿಮಗಾಗತ್ತೆ. ಹಾಗಾಗಿ ವ್ಯಕ್ತಿಗಳ ಮಧ್ಯವನ್ನು ನೀವು ಕಂಡುಕೊಳ್ಳುವಂಥದ್ದು, ಆ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನು ಕಂಡುಕೊಳ್ಳುವಂಥದ್ದು, ಅವರ ಸೈಕಾಲಜಿಯನ್ನು ಸ್ಟಡಿ ಮಾಡುವಂಥದ್ದು ಈ ದಿನ ಆಗುತ್ತೆ. ಹಾಗಾಗಿ ಸಂಬಂಧಗಳಿಗೆ ಯಾವ ರೀತಿಯಲ್ಲಿ ಬೆಲೆ ಕೊಡಬೇಕು ಅನ್ನುವಂಥ ವಿಚಾರ ಕೂಡ ನಿಮಗೆ ಈ ದಿನ ತಿಳಿಯಲ್ಪಡುವಂಥದ್ದು. ಹಾಗೆ ಈ ದಿನ ನಿಮಗೆ ತುಂಬ ನಿಕಟವರ್ತಿಗಳು ಯಾರಿದ್ದಾರೆ, ತುಂಬ ಹತ್ತಿರದಲ್ಲಿ ಯಾರಿದ್ದಾರೆ ಅಂಥವ್ರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇರುತ್ತೆ. ಸ್ವಲ್ಪ ಈ ಮಾತಿನಲ್ಲಿ ನಿಯಂತ್ರಣ ತಂದುಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಇರುವಂಥ ತಾಪತ್ರಯಗಳಿಗೆ ಒಂದು ಪರಿಹಾರ ಈ ದಿನ ಸಿಕ್ಕತ್ತೆ. ನಿಮ್ಮ ಸತತ ಪ್ರಯತ್ನದಿಂದ ಪರಿಹಾರವನ್ನು ಕಂಡುಕೊಳ್ತೀರಿ. ಜೊತೆಗೆ ವೈವಾಹಿಕ ಜೀವನ ಕೂಡ ಸುಖ ಸಂತೋಷದಿಂದ ಕೂಡಿರುತ್ತೆ. ಆದರೆ ನಿಮ್ಮ ಸ್ವಾರ್ಥವನ್ನು ಸ್ವಲ್ಪ ರಾಜಿ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ. ಇನ್ನು ಈ ದಿನದಲ್ಲಿ ವಾದ ಮಾಡ್ತಾನೇ ಇದ್ದರೆ ಅದು ಮುಂದುವರಿಯುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಸಿಟ್ಟು ಮತ್ತು ಈ ಸೆಡೆ ಏನಿದೆ ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ಶುಭ ಕಾರ್ಯಗಳ ಬಗ್ಗೆ, ಹಾಗೆ ಹೊಸ ಈ ಚಾಲೆಂಜಸ್ ಬರುತ್ತಲ್ಲ, ಇದನ್ನು ಎದುರಿಸುವ ಬಗ್ಗೆ ಒಂದು ದೀರ್ಘಾವಧಿಯ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ನಿಮಗೆ ಜಾಸ್ತಿ ಇರುತ್ತೆ. ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥದ್ದೇ ನಿಮಗೆ ಹಿನ್ನಡೆಯನ್ನು ತರುವಂಥ ವಿಚಾರ. ಹಾಗಾಗಿ ಯಾವುದೇ ಕೆಲಸಕ್ಕಾದರೂ ಕೂಡ ನೀವು ಕೆಲವರ ಬೆಂಬಲವನ್ನು ಪಡ್ಕೊಳ್ಳೇಬೇಕು, ಅವರ ಸಹಾಯ ಬೇಕೇ ಬೇಕು. ನೀವೊಬ್ಬರೇ ಸಾಧನೆ ಮಾಡಲಿಕ್ಕೆ ಈ ದಿನ ಏನೇನೂ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಎಫರ್ಟ್ ಹಾಕಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಗ್ಯತೆಯನ್ನು, ನಿಮ್ಮ ಒಂದು ಸಾಮರ್ಥ್ಯವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಸಾರ್ಥಕ ಆಗಲ್ಲ. ಏಕೆಂದರೆ ನಿಮ್ಮ ಒಂದು ಉದ್ದೇಶ, ನಿಮ್ಮ ಒಂದು ಫಲಿತಾಂಶ ಏನಿದೆ ಇದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು ಇರುತ್ತೆ. ಹಾಗಾಗಿ ಹೊಂದಾಣಿಕೆ ಇಲ್ಲದಂತಹ ಮಾತುಗಳಿರ್ಬೋದು, ಅಸಂಬದ್ಧವಾದಂತಹ ಭಾವನೆಗಳು ಬರುವಂಥದ್ದಿರ್ಬೋದು, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಫೀಲಿಂಗ್ಸನ್ನು ಈ ದಿನ ತುಂಬ ಕಂಟ್ರೋಲ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳು, ನಿಮ್ಮ ಸಲಹೆಗಳು, ಅದನ್ನು ನಿಮ್ಮ ಬಂಧು ಮಿತ್ರರು ಒಪ್ಪಲ್ಲ. ಹಾಗಾಗಿ ಉಚಿತವಾಗಿ ಯಾರಿಗೆ ಸಲಹೆ ಕೊಡಲಿಕ್ಕೆ ಹೋಗಬೇಡಿ. ಅಗತ್ಯ ಇದ್ದರೆ ಮಾತ್ರ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇನ್ನು ಪ್ರೀತಿ ಪಾತ್ರರ ಜೊತೆಯಲ್ಲಿ ನಿಮ್ಮ ವರ್ತನೆ ಸ್ವಲ್ಪ ಅಸಂತೋಷವನ್ನು ತರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನೀವು ನಿಮ್ಮ ಸಂತೋಷಕ್ಕೆ ಆದ್ಯತೆಯನ್ನು ಕೊಡುವಂಥದ್ದಿದೆ.
ಅದರ ಜೊತೆಯಲ್ಲೇ ಬೇರೆಯವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು ಅನ್ನೋಂಥದ್ದನ್ನು ರೂಢಿಸ್ಕೊಳ್ಳಿ. ಹಾಗೆ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಇರಲಿ. ಮಕ್ಕಳ ವಿಚಾರದಲ್ಲಿ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಾಗೆ ಮಕ್ಕಳ ಮಾತು, ಅವರ ನಡವಳಿಕೆ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಆದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕಾಗತ್ತೆ. ಜೀವನ ಅಂದ್ರೇ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು. ಅದು ಈ ದಿನ ಬಹಳ ವೇಗವಾಗಿ ನಿಮಗೆ ಜರುಗತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಅದರಿಂದ ಮಿಶ್ರ ಫಲಗಳು ಬರುವಂಥದ್ದು. ಹಾಗಾಗಿ ಫಲಿತಾಂಶ ಯಾವುದಾದ್ರೆ ಏನು ಅದನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಅನುಕೂಲ ಇದ್ದರೆ ಸಂತೋಷ ಆಗುತ್ತೆ, ಅನಾನುಕೂಲ ಇದ್ದರೆ ನಿಮಗೆ ಒಂದು ಕಲಿಕೆ ಆಗುತ್ತೆ. ಹಾಗಾಗಿ ಎಲ್ಲಿ ಎಡೆಯುವುದೇ, ಎಲ್ಲಿ ತಪ್ಪಾಯಿತು, ಎಲ್ಲಿಂದ ಮೋಸ ಹೋದೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಅರಿತುಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಯಾವುದೇ ವಿಶ್ವವಿದ್ಯಾಲಯ ನಿಮಗೆ ಕಲಿಸಲ್ಲ ಅಂಥ ಒಂದು ವಿಶಿಷ್ಟವಾದಂಥ ಕೋರ್ಸನ್ನು ಈ ದಿನ ಮಾಡಿ ಅದರಲ್ಲಿ ತೇರ್ಗಡೆ ಆಗ್ತೀರಿ. ಇನ್ನು ಈ ದಿನದಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ತರಲ್ಲ. ನಿಮ್ಮ ಪ್ರತಿಭೆಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾಗಿರುವಂಥ ಒಂದು ಅವಕಾಶ ಕೂಡ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಹಾಗೆ ಕೆಲವರನ್ನು ಹೋಲಿಸಿಕೊಂಡು ನಿಮ್ಮನ್ನು ನೀವು ಅಧೋಗತಿಗೆ ಇಳಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೋಲಿಕೆ ಅನ್ನುವಂಥದ್ದು ಮಾತ್ರ ಇರಬಾರ್ದು. ಮಕ್ಕಳನ್ನು ಕೂಡ ಬೇರೆ ಮಕ್ಕಳೊಂದಿಗೆ ಹೋಲಿಸಬಾರ್ದು, ನಿಮ್ಮನ್ನು ಕೂಡ ಬೇರೆಯವರೊಂದಿಗೆ ಹೋಲಿಸ್ಕೊಳ್ಬಾರ್ದು. ಏಕೆಂದರೆ ಕೆಲವರಿಗೆ ಆ ಹೋಲಿಕೆ ಅನ್ನುವಂಥದ್ದು ಪ್ಲಸ್ ಆಗುತ್ತೆ. ಅಂದರೆ ಅದರಿಂದ ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಅವರ ಸಾಧನೆ, ಅವರ ಬಂದಂಥ ಒಂದು ದಾರಿ, ಅವರು ರೋಲ್ ಮಾಡಲಾಗಿ ಯಾಕೆ ಇದ್ದಾರೆ ಅನ್ನುವಂಥ ವಿಚಾರಗಳು ಧನಾತ್ಮಕವಾದಂಥ ಫಲಿತಾಂಶವನ್ನು ತರುತ್ತೆ. ಒಳ್ಳೆಯ ಪರಿವರ್ತನೆ ಅದು. ಆದರೆ ಕೆಲವರನ್ನು ಹೋಲಿಸ್ಕೊಂಡಾಗ ನಿಮ್ಮನ್ನು ನೀವೇ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ವರ್ತಿಸಬೇಕಾಗುತ್ತೆ. ಹಾಗಾಗಿ ಕೆಲವು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಈ ದಿನ ನೀವು ಗಮನಿಸಬೇಕು. ಎಲ್ಲವನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಬಾರ್ದು. ಕಬ್ಬಿಣ ತೂಗಲಿಕ್ಕೆ ಬೇರೆ ತಕ್ಕಡಿ ಇದೆ, ಚಿನ್ನವನ್ನು ತೂಗಲಿಕ್ಕೆ ಬೇರೆ ತಕ್ಕಡಿ ಇದೆ. ಆದರೆ ತೂಕ ಮಾತ್ರ ಒಂದೇ, ಸಾಧನ ಬೇರೆ ಬೇರೆ. ಇದನ್ನು ನೀವು ಗಮನಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ಕಂದನನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ತುಂಬ ಸಮರ್ಥನೀಯವಾದಂಥ ದಿನ. ನೀವು ಏನೇ ಕೆಲಸ ಮಾಡಿದ್ರೂ ಅದನ್ನು ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡ್ಕೊಳ್ತೀರಿ. ಯಾಕೆ ಆ ಕೆಲಸ ಮಾಡಿದೆ, ಆ ಕೆಲಸದಿಂದ ಬರುವಂತಹ ಫಲಿತಾಂಶಗಳೇನು, ಅದು ಹೇಗೆ ಉಪಯೋಗ ಆಗುತ್ತೆ ಇತ್ಯಾದಿ ವಿಚಾರಗಳನ್ನು ಎಳೆಯಾಗಿ ಬಿಡಿಸಿ ಹೇಳುವಂಥ ಒಂದು ಸಾಮರ್ಥ್ಯ ನಿಮಗಿದೆ. ಏಕೆಂದರೆ ಆ ಕೆಲಸದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಅರಿವಿರೋದ್ರಿಂದಲೇ ಈ ರೀತಿ ಮಾತಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಾತಿನಲ್ಲಿ ಈ ದಿನ ನೀವು ಚತುರರು. ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಮಾತೇ ನಿಮಗೆ ಅಸ್ತ್ರವಾಗಿ ಇರುವಂಥದ್ದು. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತಿನಿಂದ ಮೋಡಿ ಮಾಡುವಂಥದ್ದು, ಮಾತಿನಿಂದಲೇ ಆಕರ್ಷಣೆ ಮಾಡುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ವ್ಯವಹಾರಸ್ಥರಿಗೆ ಮಾತು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದನ್ನು ಬಹಳ ಸ್ಪಷ್ಟವಾಗಿ, ನೇರವಾಗಿ, ಪ್ರಾಮಾಣಿಕವಾಗಿ ಮಾತಾಡುವಂಥದ್ದು ಇದೆ. ಇದರಿಂದ ಬೇರೆಯವರು ನಿಮ್ಮ ಮಾತನ್ನು ಬಹಳ ಸುಲಭವಾಗಿ ನಂಬುವಂಥದ್ದು. ಹಾಗೆ ಈ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಮ ಮಾತಿಗೆ ತುಂಬ ವ್ಯಾಲ್ಯೂ ಇದೆ, ತುಂಬ ತೂಕ ಇದೆ ಈ ದಿನದಲ್ಲಿ. ಹಾಗೆ ವ್ಯವಹಾರಗಳಲ್ಲಿ ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ದೂರದ ಪ್ರಯಾಣದ ಸೂಚನೆಗಳಿದೆ. ಉದ್ಯೋಗಸ್ಥರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಸಂತೋಷ ಇದೆ. ನಿರುದ್ಯೋಗಿಗಳಿಗೆ ಏನೋ ಒಂದು ಭರವಸೆಯ ಬೆಳಕು ಈ ದಿನ ನಿಮಗೆ ಕಾಣಿಸುತ್ತೆ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಅವಸರದ ನಿರ್ಣಯಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ದೊಡ್ಡ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಮೊದಲು ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ನೋಡಿಕೊಳ್ಳಿ. ನಿಮ್ಮ ಒಂದು
ಬೆಂಬಲಕ್ಕೆ ನಿಲ್ಲುವಂಥ ಜನ ಎಷ್ಟು ಜನ ಇದ್ದಾರೆ ಅದರ ಬಗ್ಗೆ ಒಂದು ಲೆಕ್ಕಾಚಾರ ಇರಲಿ. ಒಟ್ಟಾರೆ ಈ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.